ದತ್ತಗುರು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾಠಶಾಲಾ ಅಕಾಡೆಮಿ. ಸೊ ಇವತ್ತು ನಮ್ಮ ಕ್ಲಾಸ್ 8. ಸೊ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನ್ ಡಿಸ್ಕಷನ್ ಮಾಡಿದ್ವಿ? ಸೊ ನಾವು ಡಿಸ್ಕಷನ್ ಮಾಡಿದ್ದು ಅಡ್ವರ್ಬ್ ಅಂಡ್ ಡಿಫರೆನ್ಸ್ ಬಿಟ್ವೀನ್ ಅಡ್ಜೆಕ್ಟಿವ್ಸ್ ಅಂಡ್ ಅಡ್ವರ್ಬ್. ಸೊ ಈಗ ಕ್ಲಾಸ್ 8 ಅಲ್ಲಿ ನಾವೇನ್ ಮಾಡ್ತಿದೀವಿ? ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜಂಕ್ಷನ್. ಸೊ ಇವು ಮೂರನ್ನು ನಾವು ಈ ಕ್ಲಾಸ್ ಅಲ್ಲಿ ಕವರ್ ಮಾಡ್ತಿದೀವಿ. ಯಾಕಂದ್ರೆ ಇದರಲ್ಲೂ ವೆರೈಟೀಸ್ ಇವೆ, ಬಟ್ ನಮಗ್ ಬೇಸಿಕ್ ಬೇಕು. ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹೇಳ್ತಿದ್ದೀನಿ. ಯಾಕಂದ್ರೆ ನಾವು ನೆಕ್ಸ್ಟ್ ಮುಂದೆ ಇಂಪಾರ್ಟೆಂಟ್ ಇನ್ನೂ ಆಸ್ಪೆಕ್ಟ್ಸ್ ತುಂಬಾ ಇವೆ. ಟೆನ್ಸಸ್ ಇವೆ, ಆರ್ಟಿಕಲ್ಸ್ ಇವೆ. ಸೊ ಹಾಗಾಗಿ ನೆಕ್ಸ್ಟ್ ಆರ್ಟಿಕಲ್ಸ್ ಅದಾದ್ಮೇಲೆ ಟೆನ್ಸಸ್ ಅನ್ನ ಸ್ಟಾರ್ಟ್ ಮಾಡೋಣ. ಯಾಕಂದ್ರೆ ನೀವು ಒಂದ್ಸತಿ ಟೆನ್ಸಸ್ ಅಲ್ಲಿ ಬಂದ್ರೆ ನಿಮ್ಗೆ ಸೆಂಟೆನ್ಸ್ ಫಾರ್ಮೇಶನ್ ಗೊತ್ತಾದ್ಮೇಲೆ ಇದನ್ನ ನಾನು ಇಂಡೆಪ್ತ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ತಡ ಮಾಡದೆ ಫಸ್ಟ್ ಪ್ರಿಪೋಸಿಷನ್. ಪ್ರಿಪೋಸಿಷನ್ ಅಂತಂದ್ರೆ ಏನು? ಪ್ರಿಪೋಸಿಷನ್ ಅಂದ್ರೆ a word that shows relation between noun and pronoun and other word in the sentences. ಅಂದ್ರೆ ಯಾವೊಂದು ಶಬ್ದವು ನೌನ್ ಮತ್ತು ಪ್ರೊನೌನ್ನ ಜೊತೆಗೆ ಆ ಸಾಲಿನಲ್ಲಿ ಅಥವಾ ಸೆಂಟೆನ್ಸ್ ನಲ್ಲಿರುವ ಬೇರೆ ಪದಗಳ ಜೊತೆಗಿರುವ ಸಂಬಂಧವನ್ನ ತೋರಿಸುತ್ತದೆಯೋ ಅದನ್ನ ಪ್ರಿಪೋಸಿಷನ್ ಅಂತ ಕರೀತಾರೆ. ಉದಾಹರಣೆ, ಇದು ಏನ್ ಹೇಳ್ತದ ನಮ್ಗೆ? ಪ್ರಿಪೋಸಿಷನ್ ಏನ್ ಹೇಳ್ತದ? ಸೊ ಅದೇನ್ ಹೇಳ್ತದ? ಪ್ಲೇಸ್ ಬಗ್ಗೆ, ಟೈಮ್ ಬಗ್ಗೆ, ರೀಸನ್ ಬಗ್ಗೆ ಹೇಳ್ತದ. ಅಂದ್ರ ಅದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನಮ್ಗೆ ಏನ್ ಕೊಡ್ತದ? ಸ್ಥಳದ ಬಗ್ಗೆ, ಸಮಯದ ಬಗ್ಗೆ, ಅಥವಾ ಯಾವ ರೀಸನ್, ಕಾರಣಗಳ ಬಗ್ಗೆ ಅದು ನಮಗೆ ಮಾಹಿತಿಯನ್ನ ನೀಡ್ತದ. ಪ್ರಿಪೋಸಿಷನ್ ಸಿಂಪಲ್ ಆಗಿ ಹೇಳ್ತೀನಿ. ಸೊ ಇದರ ಎಕ್ಸಾಂಪಲ್ಸ್ ಅನ್ನ ನೋಡೋದಾದ್ರೆ, ದ ಬುಕ್ ಈಸ್ ಆನ್ ದ ಟೇಬಲ್. ಸೊ ಅದು ಪುಸ್ತಕವು ಎಲ್ಲಿದೆ? ಮೇಜಿನ ಮೇಲಿದೆ. ಸೊ ಇದೇನು? ಪ್ಲೇಸ್. ಸೊ ನಮ್ಗ ಪ್ರಿಪೋಸಿಷನ್ ಎದ್ರ ಬಗ್ಗೆ ಹೇಳ್ತದ? ಪ್ಲೇಸ್ ಅಂದ್ರೆ ಪುಸ್ತಕ ಎಲ್ಲಿದೆ ಅನ್ನೋದ್ರ ಬಗ್ಗೆ ನಮ್ಗ ತಿಳಿಸಿಕೊಡ್ಲಿಕ್ಕತ್ತದ. ನೆಕ್ಸ್ಟ್, ಶಿ ಕೇಮ್ ಎಟ್ 5 PM. ಸೊ ಇಲ್ಲಿ ಟೈಮ್ ಬಗ್ಗೆ. ಅವಳು ಸಾಯಂಕಾಲ 5 ಗಂಟೆಗೆ ಬಂದಳು ಅಥವಾ ಬಂದಿದ್ದಳು. ಹಿ ಈಸ್ ಗೋಯಿಂಗ್ ಟು ಸ್ಕೂಲ್. ಅಂದ್ರೆ ಇಲ್ಲಿ ಏನ್ ತೋರಿಸ್ತದೆ? ಟು ಸ್ಕೂಲ್. ಇಲ್ಲಿ ಡೈರೆಕ್ಷನ್ ಅಂದ್ರೆ ಅವನು ಯಾವ ಕಡೆ ಹೊಂಟಾನ. ಹಿ ಈಸ್ ಗೋಯಿಂಗ್ ಟು ಸ್ಕೂಲ್, ಹಿ ಈಸ್ ಗೋಯಿಂಗ್ ಟು ಹಾಸ್ಪಿಟಲ್. ಸೊ ಸ್ಥಳ, ಡೈರೆಕ್ಷನ್ ಎರಡನ್ನು ಪ್ರಿಪೋಸಿಷನ್ ತೋರಿಸ್ಕೊಡ್ಲಿಕ್ಕತ್ತದ. ಸೊ ದಿಸ್ ಗಿಫ್ಟ್ ಈಸ್ ಫಾರ್ ಯು. ಯಾರಿಗೆ? ಯು. ಏನದು? ರೀಸನ್. ರೀಸನ್ ಅನ್ನು ಸಹ ಇಲ್ಲಿ ತೋರಿಸ್ಕೊಡ್ಲಿಕ್ಕತ್ತದ. ಸೊ ಇದಾಗಿತ್ತು ಪ್ರಿಪೋಸಿಷನ್. ಅಂದ್ರೆ ಸಿಂಪಲ್ ರೀ. ಟೈಮ್, ಪ್ಲೇಸ್, ರೀಸನ್ ಇವೇನದವಲ್ಲ ಇದರ ಬಗ್ಗೆ ಎಕ್ಸ್ಟ್ರಾ ಮಾಹಿತಿಯನ್ನ ತಿಳಿಸ್ಕೊಡೋದು ಯಾವುದು? ಪ್ರಿಪೋಸಿಷನ್. ನೆಕ್ಸ್ಟ್ ಕಂಜಂಕ್ಷನ್. ಕಂಜಂಕ್ಷನ್ ಅಂದ್ರೆ ಏನು? ಕಂಜಂಕ್ಷನ್ ಅಂದ್ರೆ ತುಂಬಾ ಸಿಂಪಲ್. ಎರಡು ಶಬ್ದಗಳು ಅಥವಾ ಎರಡು ಸಾಲುಗಳು ಅಥವಾ ಎರಡು ಪ್ಯಾರಗಳನ್ನ, ಪ್ಯಾರ ಬರುದಿಲ್ಲ ಅಂತ ಅನ್ಕೊಳ್ತೀನಿ, ಎರಡು ಶಬ್ದಗಳು ಅಥವಾ ಎರಡು ಸಾಲುಗಳನ್ನ ಸೇರಿಸುವಂತಹ ಶಬ್ದಗಳಿಗೆ ನಾವೇನಂತ ಕರಿತೀವಿ? ಕಂಜಂಕ್ಷನ್ ಅಂತ ಕರಿತೀವಿ. ಕಂಜಂಕ್ಷನ್ ಏನು? ಇದರ ಫಾರ್ಮುಲಾ ಸಿಂಪಲ್. ಸೆಂಟೆನ್ಸ್ 1 ಪ್ಲಸ್ ಕಂಜಂಕ್ಷನ್ ಪ್ಲಸ್ ಸೆಂಟೆನ್ಸ್ 2. ಈಗ ಬಟ್ ಬರುತ್ತೆ, ಬಿಕಾಸ್ ಬರುತ್ತೆ. ಸೊ ಅವೆಲ್ಲ ಬಂದಾಗ ಏನಾಗ್ತದೆ? ಎರಡು ಸೆಂಟೆನ್ಸ್ ಹೋಗಿ ಒಂದೇ ಸೆಂಟೆನ್ಸ್ ಆಗ್ತದೆ. ಸೊ ನಾವು ಎರಡು ಸೆಂಟೆನ್ಸ್, ಮೂರು ಸೆಂಟೆನ್ಸ್ ನಾವು ಒಂದೇ ಸೆಂಟೆನ್ಸ್ ಮಾಡ್ಲಿಕ್ಕೆ ಕಂಜಂಕ್ಷನ್ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಕಂಜಂಕ್ಷನ್ ಇಲ್ಲಾರ್ದೆ ನೀವು ನೆಕ್ಸ್ಟ್ ಎರಡೆರಡು ಮೂರ್ ಸೆಂಟೆನ್ಸ್ ಅನ್ನ ಒಂದೇ ಸೆಂಟೆನ್ಸ್ ನಲ್ಲಿ ಫಾರ್ಮೇಶನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನೆಕ್ಸ್ಟ್ ನಮ್ಮ ಎಕ್ಸಾಂಪಲ್ಸ್ ಅನ್ನ ನೋಡಿ. ಭರತ್, ಸುವಾನಿ ಆರ್ ಫ್ರೆಂಡ್ಸ್ ಅಂದ್ರೆ ಕರೆಕ್ಟ್ ಆಗ್ತಿತ್ತ? ಇಲ್ಲ. ಯಾಕಂದ್ರೆ ಕಂಜಂಕ್ಷನ್ ಎಂಡ್ ಬರ್ಲೇಬೇಕಿತ್ತು. ಭರತ್ ಅಂಡ್ ಸುವಾನಿ ಆರ್ ಫ್ರೆಂಡ್ಸ್. ಭರತ ಮತ್ತು ಸುವಾನಿಯು ಗೆಳೆಯರು. ಈಗ ನೋಡಿ, ಐ ಲೈಕ್ ಟೀ ಬಟ್ ಐ ಡೋಂಟ್ ಲೈಕ್ ಕಾಫಿ. ಇದು S1, ಇದು ಕಂಜಂಕ್ಷನ್, ಇದು S2. ಈಗ ಇದು ಕಂಜಂಕ್ಷನ್ ಇಲ್ಲ ಅಂತ ತಿಳ್ಕೋರಿ. ಐ ಲೈಕ್ ಟೀ ಫುಲ್ ಸ್ಟಾಪ್ ಇಡಿ, ಕರೆಕ್ಟ್ ಆಕತಿ.
ಐ ಡೋಂಟ್ ಲೈಕ್ ಕಾಫಿ ಫುಲ್ ಸ್ಟಾಪ್ ಇಡಿ ಕರೆಕ್ಟ್ ಆಕತಿ. ಅದ ನೀವು ಇಲ್ಲಿ ಬಟ್ ಹಾಕಿದಾಗ ಈ ಫುಲ್ ಸ್ಟಾಪ್ ತಪ್ಪಾಗ್ತದ. ಐ ಲೈಕ್ ಟೀ ಬಟ್ ಇನ್ವರ್ಟೆಡ್ ಕಾಮ ಐ ಡೋಂಟ್ ಲೈಕ್ ಕಾಫಿ ಅಂದ್ರೆ ನನಗ ಚಹಾ ಇಷ್ಟ ಆದ್ರ ಕಾಫಿ ಇಷ್ಟ ಇಲ್ಲ. ಐ ಸ್ಟೇಡ್ ಇನ್ ಹೋಮ್ ಬಿಕಾಸ್ ಇಟ್ ವಾಸ್ ರೈನಿಂಗ್. ಇಟ್ ವಾಸ್ ರೈನಿಂಗ್ ಒಂದ್ ಸೆಂಟೆನ್ಸ್, ಐ ಸ್ಟೇಡ್ ಇನ್ ಹೋಮ್ ಒಂದ್ ಸೆಂಟೆನ್ಸ್. ಸೊ ಐ ಸ್ಟೇಡ್ ಇನ್ ಹೋಮ್, ಇಟ್ ವಾಸ್ ರೈನಿಂಗ್, ಇವನ್ನೆರಡು ಕೂಡಿಸ್ಬೇಕು. ಸೊ ಅದಕ್ಕೆ ನಾವೇನ್ ಯೂಸ್ ಮಾಡಿದ್ವಿ, ಕಂಜಕ್ಷನ್ ಬಿಕಾಸ್ ಅಂತ ಯೂಸ್ ಮಾಡಿದ್ವಿ. ಸೊ ಅದನ್ನ ಯೂಸ್ ಮಾಡಿದ್ರಿಂದ ಏನಾಯ್ತು, ಇಲ್ಲಿ ಫುಲ್ ಪಾಯಿಂಟ್ ಹೋಯ್ತು, ಇಲ್ಲಿ ಒಂದ್ ಕಡೆ ಅಷ್ಟೇ ಫುಲ್ ಪಾಯಿಂಟ್ ಉಳಿತು. ಐದರ್ ಯು ಸ್ಟಡಿ ಹಾರ್ಡ್ ಆರ್ ಯು ವಿಲ್ ಫೇಲ್. ಇಲ್ಲಿ ಎರಡು ಕಂಜಕ್ಷನ್ ಇದು ಒಂದು ವೆರೈಟಿ. ಸೊ ಅದರಲ್ಲಿ ಎರಡು ಕಂಜಕ್ಷನ್ ಯೂಸ್ ಮಾಡೋದು ಬರ್ತದೆ. ನೀದರ್ನವರ ಇದರವರ ಇವು ಆಲ್ಸೋ ಅಂಡ್ ಇವು ಡಬಲ್ ಕಂಜಕ್ಷನ್ ಅಂತ ಕರಿತೀವಿ ಇವನ್ನ. ಸೊ ಇದರಲ್ಲಿ ಈಗ ಡಬಲ್ ಕಂಜಕ್ಷನ್ ಅಲ್ಲಿ ಬಂದ್ರೆ ಐದರ್ ಯು ಸ್ಟಡಿ ಹಾರ್ಡ್, ಒಂದ್ ಚಂದ ಓದ್ಕೋ, ಇಲ್ಲ ಅಂದ್ರ ಡುಮ್ಕಿ ಹೊಡಿತಿ ದೋಸ್ತ, ಎಕ್ಸಾಮ್ನಾಗ ಡುಮ್ಕಿ ಹೊಡಿತಿ ಅಂತಂದ ಹೇಳಕತ್ತಾರ ಅವ್ರ. ಐದರ್ ಯು ಸ್ಟಡಿ ಹಾರ್ಡ್ ಆರ್ ಯು ವಿಲ್ ಫೇಲ್. ಇದರಲ್ಲಿ ಆರ್ ಐದರ್ ಎರಡು ಕಂಜಕ್ಷನ್ ಬರ್ತಾವ್ರಿ. ಹಿ ಈಸ್ ಪುವರ್ ಬಟ್ ಆನೆಸ್ಟ್. ಅವ ಬಡವದಾನ ಆದ್ರ ಅವ ಪ್ರಾಮಾಣಿಕನದಾನ. ಸೊ ಇದು S1, ಇದು ಕಂಜಕ್ಷನ್, ಇದು S2. ಇದು ಹಾನೆಸ್ಟ್ ಅಂತಾನು ಬರ್ತದೆ, ಬಟ್ ಹಿ ಈಸ್ ಆನೆಸ್ಟ್ ಅಂತಾನು ಬರ್ತದೆ. ಬಟ್ ನಮಗೆ ಇಂಪಾರ್ಟೆಂಟ್ ಬೇಕಾಗಿರೋದೇನು, ಕಂಜಕ್ಷನ್. ಕಂಜಕ್ಷನ್ ಯಾವ್ದು ಬಂತಲ್ಲಿ, ಬಟ್ ಅಂತ ಬಂತು. ಸೊ ನೆಕ್ಸ್ಟ್ ಇಂಟರ್ಜಂಕ್ಷನ್. ಇಂಟರ್ಜಂಕ್ಷನ್ ಅಂದ್ರೆ ಸಿಂಪಲ್ ರೀ, ಏನಿಲ್ಲ, ನೀವು ಸಡನ್ ಫೀಲಿಂಗ್ ಅನ್ನ ಯಾವ ರೀತಿ ವ್ಯಕ್ತಪಡಿಸ್ತೀರಿ, ಆಶ್ಚರ್ಯ, ದುಃಖ, ನೋವು, ಪ್ರತಿಯೊಂದು ಇವು ಕೆಲವೊಂದಿಷ್ಟು ಸಡನ್ ಫೀಲಿಂಗ್ಸ್ ಅಂತ ಬರ್ತಾವ್ರಿ. ಒಮ್ಮೆ ನಮ್ಗೆ ಹಠಾತ್ತನೆ ಯಾರಿಗೋ ಏನೋ ಆಯ್ತಪ್ಪ, ಇಲ್ಲ ಯಾರೋ ಏನೋ ಗೆದ್ರು, ಸಡನ್ ಆಗಿ ನೀವು ಅನ್ಕೊಂಡಿರಂಗಿಲ್ಲ ಆ ಕೆಲಸ ಆಗ್ಬಿಡ್ತೈತಿ. ನಿಮ್ಗೆ ಏನಕ್ಕತ್ತೆ, ಅಡ್ರಿನಲ್ ಗ್ರಂಥಿ ಅನ್ನೋದೊಂದು ಅದು ಇದಕ್ಕೆ ಉದ್ವೇಗದ ಹಾರ್ಮೋನ್ ಅಂತ ಬರ್ತೈತಿ. ಅಡ್ರಿನಲ್ ಹಾರ್ಮೋನ್ ಅಂತ ಕರೀತಾರೆ ನನಗೆ ಅನ್ಸಿದ ಮಟ್ಟಿಗೆ. ಆ ಹಾರ್ಮೋನ್ ಅನ್ನ ಸಡನ್ ಆಗಿ ರಿಲೀಸ್ ಮಾಡ್ತದ್ರಿ. ಅದು ನಿಮ್ಮ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗೋದು, ಅದಕ್ಕೆ ಸಡನ್ ಆಗಿ ಖುಷಿ ಆದಾಗ ಫುಲ್ ಜಿಗಿದಾಡ್ತೀರಿ, ಎಲ್ಲ ನೋವಾದಾಗ ಅಳ್ತೀರಿ. ಅದಕ್ಕೆ ಕಾರಣ ಉದ್ವೇಗದ ಹಾರ್ಮೋನ್ ಅಂತ ರಿಲೀಸ್ ಆಗತ್ತದ. ಸಡನ್ ಆಗಿ ಏನಾರ ಶಾಕಿಂಗ್ ನ್ಯೂಸ್ ಕೇಳಿದ್ಬಿಟ್ಲೆ ನಾವು. ಸೊ ಆ ಸೆಂಟೆನ್ಸಸ್ ಅನ್ನ ಇಂಟರ್ಜೆಕ್ಷನ್ ಅಂತ ಕರಿತೀವಿ. ವರ್ಡ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ಸಡನ್ ಫೀಲಿಂಗ್ಸ್. ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಗೆದ್ದಾಗ ಯಾ ನಮ್ನಿ ಹರ್ಯಾಡಕತ್ತಿದ್ವಿ ನಾವು. ಪಾಕಿಸ್ತಾನದನ್ನ ಯಾ ನಮ್ನಿ ಚೆನ್ನಾಗಿ ಟ್ರೋಲ್ ಮಾಡ್ದಂಗೆ ನಾವು ಮಾಡಿಬಿಟ್ರಿ ಪಾಪ ಅದನ್ನ. ಅದು ಉದ್ವೇಗದಿಂದ ಮಾಡಿದ್ರು. ಸೊ ಅದಕ್ಕೇನು, ಹುರ್ರೇ ವೈ ವಾನ್ ದ ಮ್ಯಾಚ್. ನಮ್ ಕಡೆ ಏನ್ ಹೇಳ್ತಾರೆ, ಇದನ್ನ ಅಕ್ಕ ಅವನು ಹೆಂಗ್ ಹೊಡೆದ್ರು ನೋಡಿ ಪಾಕಿಸ್ತಾನದವ್ರಿಗೆ, ಚೆನ್ನಾಗಿ ಹೊಡೆದ್ರು ಅಂತ ಹೇಳ್ತಾರಲ್ಲ. ಸೊ ನಮ್ ಕಡೆ ಈ ರೀತಿ ಹೇಳ್ತಾರಲ್ಲ, ಇನ್ನೂ ಬೇರೆ ಬೇರೆ ರೀತಿ ಹೇಳ್ತಾರೆ ನಮ್ ಕಡೆ, ಅದನ್ನ ಯೂಸ್ ಮಾಡೋದು ಬೇಡ. ಇಂಗ್ಲಿಷ್ ಅಲ್ಲಿ ಇದು ಖುಷಿಯಾಗಿದ್ದಾಗ, ಹುರ್ರೇ ವಿ ವಾನ್ ದ ಮ್ಯಾಚ್. ನೆಕ್ಸ್ಟ್ ಸರ್ಪ್ರೈಸ್. ಈಗ ನೀವು ಫಾರ್ ಎಕ್ಸಾಂಪಲ್ ಯಾರಿಗೋ ಒಂದು ಸರ್ಪ್ರೈಸ್ ಕೊಡ್ತಿರ್ತೀರಿ, ಅವ್ರ ಮಕ್ಳೆ ಯವ್ವ ಸರ್ಪ್ರೈಸ್ ತಂದ ನೀವು ನಂಗೆ, ಏನ್ ತಂದಿಲ್ಲ ಅಂತಾರಲ್ಲ, ಅದು ನಮ್ ಕಡೆ ಅನ್ನೋದು. ಅವ್ರ ಕಡೆ ವಾವ್ ಬ್ಯೂಟಿಫುಲ್ ಹೌಸ್ ಅಂದ್ರೆ ನೀವು ಯಾರಿಗೋ ಹೌಸ್ ಗಿಫ್ಟ್ ಮಾಡ್ಯಾನ, ಅದಕ್ಕೆ ಅವ ಖುಷಿ ಆಗ್ಯಾನ. ನಮ್ ಕಡೆ ಈಗೆಲ್ಲರ ಓಡಾಡ್ಕೊಂತ ಹೋಗ್ಬೇಕಾರ, ಅಲ್ಲಿ ಮಾಡ್ಬೇಕಾರ ಈ ಬಿದ್ದು ಪಾಯಿ ಏನಾರ ಆತ, ನಮ್ ಬಾಯ ಬರುದು ಮಕ್ಳು ಯವ್ವ ಅಂತ, ಯವ್ವ ಕೈ ಹೋತಲೆ, ಕಾಲ್ ಹೋತಲೆ, ಇವನು ಯಾವನೇ ರೋಡ್ ಮಾಡ್ದವ, ಹಿಂಗ್ ಬೈದಾಡ್ತೇವೆ. ಅದ ಅವ್ರ ಕಡೆ ಔಚ್, ದಟ್ ಹರ್ಟ್ ಮೀ, ಔಚ್. ಇದು ನೋವಲ್ಲಿ, ಪೇನ್ ಅಲ್ಲಿ ಇದ್ದಾಗ ಹೇಳುವಂತಹ ವರ್ಡ್. ದಟ್ ಹರ್ಟ್ ಮೀ ಅಂದ್ರೆ ಅದರಿಂದ ನನಗ ತೊಂದರೆ ಆಯಿತು ಅಂತ ಅರ್ಥ. ಸೊ ಇಲ್ಲಿಗೆ ಪ್ರಿಪೋಸಿಷನ್, ಕಂಜಕ್ಷನ್, ಇಂಟರ್ಜೆಕ್ಷನ್ ಮೂರು ಕಂಪ್ಲೀಟ್ ಆದ್ರಿ. ಪ್ರಿಪೋಸಿಷನ್, ಕಂಜಕ್ಷನ್, ಇಂಟರ್ಜೆಕ್ಷನ್ ಒಳಗೆ ಏನು ಡೌಟ್ ಇಲ್ಲ ಅಂತ ತಿಳ್ಕೊಂತಾನ ನಾನು. ಇದನ್ನ ತಿಳ್ಕೊಳ್ತಾ ಇವತ್ತಿನ ನನ್ನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಕ್ಲಾಸ್ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ. ಮತ್ತೆ ನಿಮ್ಗೆ ಏನಾದ್ರು ಡೌಟ್ ಇದ್ರು ತಿಳಿಸಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ಹೇಳ್ತಾರ, ಅದನ್ನೊಂದು ಚೂರು ಮಾಡಿ. ಬಾಜುಕೊಂದು ಗಂಟೆ ಐತತ್ತ ಅದನ್ನೊಂದು ಹೊಡೀರಿ.
ಯಾರಿಗೆ ಇಂಗ್ಲಿಷ್ ಕಲಿಬೇಕು ಅಂತ ಇಷ್ಟಪಡ್ತಿದಾರೋ ಆಸೆ ಇರ್ತದೋ ಅವ್ರಿಗೆ ದಯವಿಟ್ಟು ಪಾಠಶಾಲಾ ಅಕಾಡೆಮಿ ಚಾನಲ್ ಅನ್ನ ಶೇರ್ ಮಾಡಿ ಅಂತ ಹೇಳ್ತಾ ಹೋಗೋಕ್ಕಿಂತ ಮುಂಚೆ ಕೊನೆಯದೊಂದು ಮಾತು, ಕಷ್ಟಗಳು ನಿಮ್ಮನ್ನೇ ಯಾಕೆ ಹುಡುಕ್ತವೆ? ಕಷ್ಟಗಳಿಗೆ ಯೂಶುವಲಿ ಎಲ್ಲರ ತಲೆ ಇರ್ತದೆ, ಏನಪ್ಪ ಇದು ಒಂದು ಪ್ರಾಬ್ಲಮ್ ಮುಗಿಸಿದೆ. ಎಸ್ಪೆಷಲಿ ಅದು ಹುಡುಗರಿಗಂತೂ ಕಾಮನ್ ಅದು, ಹಿಂಗ್ ಒಂದು ಕಂಪ್ಲೀಟ್ ಆಯ್ತು ಹೋಗ್ಬಿಡ್ಪ, ಈ ಸಮಸ್ಯೆ ಕ್ಲಿಯರ್ ಆಯ್ತು ಮತ್ತೊಂದು ಟಣ್ಣ ಅಂತ ಹಿಂಗ್ ಬಂದು ಕುಂತಬಿಟ್ಟಿರ್ತೈತಿ. ಅವಾಗ ಏನಾಗ್ಬಿಡ್ತೈತಿ, 1, 2, 3 ಓಕೆ ಆ ಸೀರಿಯಲ್ಲು ಕಂಟಿನ್ಯೂ ಹಾಕುವಂತ ಹೋದಾಗ ಮನುಷ್ಯನಿಗೆ ನಮಗ ಕಾಮನ್ ಆಗಿ ಏನಾಗ್ತದೆ, ಏನಪ್ಪ ಇದು ಒಂದ್ರ ಮೇಲೆ ಒಂದು ಪರಮಾತ್ಮ ಯಾಕೆ ಈ ನಮ್ನಿ ಯಾಕೆ ಕೊಡಾಕತ್ತಿ ಕಷ್ಟನ? ಯಾಕಂತಂದ್ರ ಯು ಆರ್ ಹ್ಯಾವಿಂಗ್ ದಟ್ ಕೆಪಬಿಲಿಟಿ ಟು ಸಾಲ್ವ್ ದ ಇಶ್ಯೂ. ನೀವು ಆ ಕಷ್ಟಗಳನ್ನ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಸಮರ್ಥರಿದ್ದೀರಿ. ನಿಮ್ ಕಡೆ ಅಕ್ಕತ್ತದು ಆಗ್ಲಿಲ್ಲ ಅಂತಂದ್ರೆ ನಿಮ್ಗೆ ಯಾಕೆ ಕೊಡ್ತಿದ್ದ ನಾವು ಕಷ್ಟನ, ನನಗೆ ಯಾಕೆ ಕೊಡ್ತಿದ್ದ? ಯಾಕಂದ್ರ ವಿ ಆರ್ ಕೆಪಬಲ್ ಆಫ್ ಹ್ಯಾಂಡ್ಲಿಂಗ್ ದ ಪ್ರಾಬ್ಲಮ್ಸ್. ವಿ ನೋ ವೆರಿ ವೆಲ್ ಹೌ ಟು ಸಾಲ್ವ್ ದ ಪ್ರಾಬ್ಲಮ್. ನಮ್ಗ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಜನರೇಟ್ ಆಗ್ಬಿಟ್ಟತಿ ಈಗ ಆಲ್ರೆಡಿ. ಈ ಪ್ರಾಬ್ಲಮ್ ಆಯ್ತು ಬಂತಂದೆ, ಇಷ್ಟ ಮಾಡ್ಲೆ ಇದ್ ನೋಡಿ ಅಲ್ಲಿ ಹೋಗಿ ಅವ್ನ ಬೆಟ್ಟಾಗ ಅದೇನೋ ಒಂದ್ ಸ್ವಲ್ಪ ಹೇಳಿ ಮುಗಿಸ್ಬಿಡ ಅಲ್ಲೇ, ನೆಕ್ಸ್ಟ್ ಇದು ಬಂತಂದ್ರೆ ಇದಕ್ಕೆ ಇಲ್ಲಿ ಹೋಗಿ ಇದ್ ಮಾಡ. ಅದ್ ಹೆಂಗೆ ಆಗ್ಬಿಡತಿ, ಮೆಕ್ಯಾನಿಸಮ್ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತೇವೆ ನಾವು. ಹಂಗಾಗಿ ಆದ್ರೂ ನಿಮ್ಗೆ ಬೇಜಾರಾಗಬಹುದು, ಏನೋ ಆಗ್ಬಹುದು ಈ ಪರಿಸ್ಥಿತಿಗಳು ಬಂದಾಗ. ಸೊ ದಯವಿಟ್ಟು ಇದನ್ನೊಂದು ತಿಳ್ಕೊರಿ, ಪ್ರಾಬ್ಲಮ್ ನನಗೆ ಯಾಕೆ ಬರ್ತೈತಿ ಅಂತಲ್ಲ, ಪ್ರಾಬ್ಲಮ್ ಇದ್ದಾಗ ಫಸ್ಟ್ ನಾ ಮುಂದೆ ಹೋಗಿ ನಿಂದಿರ್ತೇನೆ ಅನ್ನೋದನ್ನ ನೀವು ಯಾವಾಗ ಮೈಂಡ್ ಸೆಟ್ ಅನ್ನು ಚೇಂಜ್ ಮಾಡ್ಕೊಳ್ತೀರಿ ಅವಾಗ ನಿಮ್ಗೆ ಪ್ರಾಬ್ಲಮ್ ಅಂತ ಅನ್ಸೋದೇ ಇಲ್ಲ. ವಾಟ್ ಎವರ್ ಬರೀ ಹ್ಯಾಂಡಲ್ ಮಾಡೋದು ಏನಾಗೋದೈತಿ, ಯಾರಪ್ಪಂದ ಏನೈತಿ, ಇಡೀ ಜಗತ್ತ ನಮ್ದೈತಿ ಅನ್ನೋ ರೇಂಜಿಗೆ ನೀವು ಆ ಫೀಲ್ ಒಳಗಿದ್ರಿ ಅಂದ್ರೆ ಪ್ರಾಬ್ಲಮ್ಸಿಗೂ ನಿಮಗೆ ಪ್ರಾಬ್ಲಮ್ ಕೊಡಕ್ ಇಷ್ಟಪಡೋದಿಲ್ಲ. ಆದ್ರೆ ಆತ್ಮವಿಶ್ವಾಸವನ್ನ ಎಂದಿಗೂ ಕಳೆದುಕೊಳ್ಬೇಡ್ರಿ. 1 ಸತಿ 2 ಸತಿ ಫೇಲ್ಯೂರ್ಸ್ ಕಾಮನ್. ಫೇಲ್ಯೂರ್ಸ್ ಆರ್ ದ ಸ್ಟೆಪಿಂಗ್ ಸ್ಟೋನ್ ಟು ಸಕ್ಸಸ್ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ದತ್ತಗುರು ಎಲ್ಲರಿಗೂ ನಮಸ್ತೆ.